ಓಂ ಶಾಂತಿ. ದಿನಾಂಕ ಆಗಿದೆ 8/3/2026. 40 ವರ್ಷದ ಅವ್ಯಕ್ತ ಪಾಲನೆಯ ರಿಟರ್ನ್. 4 ವಿಷಯಗಳು. ಶುಭಚಿಂತಕರಾಗಿ, ಶುಭ ಚಿಂತನೆ ಮಾಡಿ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ತಯಾರು ಮಾಡಿ. ಅಮೃತ ವೇಳೆಯಿಂದ ಎಲ್ಲ ಕಡೆ ಸ್ನೇಹದ ಮಾಲೆಗಳು ಬಾಪ್ದಾದರವರಿಗೆ ಹಾಕುತ್ತಿದ್ದರು. 3 ಪ್ರಕಾರದ ಮಾಲೆಗಳಿತ್ತು. ಒಂದಾಗಿದೆ ತಂದೆಯ ಸಮಾನರಾಗುವ ಉಮ್ಮಂಗ ಉತ್ಸಾಹದ ಮಾಲೆ. ಇನ್ನೊಂದು ಬಹಳ ಅಗಲಿರುವ ಬಂಧನವುಳ್ಳ ಬಂಧಿತರಾಗಿರುವ ಗೋಪಿಕೆಯರ ಮಾಲೆ. ಅವರ ಮಾಲೆಗಳಂತೂ ಇದೆ, ಆದರೆ ಹೊಳೆಯುತ್ತಿರುವ ಅತಿ ಅಮೂಲ್ಯ ಕಣ್ಣೀರಿನ ಮಾಲೆಯೂ ಸಹ ಇತ್ತು. ಒಂದೊಂದು ಕಣ್ಣೀರಿನ ಹನಿ ರತ್ನದ ಸಮಾನ ಹೊಳೆಯುತ್ತಿತ್ತು ಮತ್ತು ಮೂರನೆಯದು ಕೆಲವು ಮಕ್ಕಳ ದೂರಿನ ಮಾಲೆಯಾಗಿದೆ. ಈ ದಿನ ವಿಶೇಷವಾಗಿ ಸ್ನೇಹದ ಸಬ್ಜೆಕ್ಟ್. ಎಲ್ಲರ ಮುಖ ಹೊಳೆಯುತ್ತಿರುವುದನ್ನು ಬಾಪ್ದಾದರವರು ನೋಡಿದ್ದಾರೆ. ಜ್ಞಾನಿ ಆತ್ಮ ಮಕ್ಕಳಂತೂ ಆಗಿದ್ದಾರೆ, ಆದರೆ ಸ್ನೇಹದ ಸಬ್ಜೆಕ್ಟ್ ಅವಶ್ಯಕವಾಗಿದೆ. ಸ್ನೇಹಿ ಪರಿಶ್ರಮ ಕಡಿಮೆ ಹಾಗೂ ಪ್ರೀತಿಯ ಅನುಭವದಲ್ಲಿ ಸಹಜವಾಗಿರುತ್ತಾರೆ. ಸ್ನೇಹದ ಶಕ್ತಿ ಎಂತಹದ್ದೇ ಬೆಟ್ಟದ ಸಮಾನ ಸಮಸ್ಯೆ ಇರಲಿ, ಬೆಟ್ಟವನ್ನು ಸಹ ಹತ್ತಿಯ ಸಮಾನ ಮಾಡಿಬಿಡುತ್ತದೆ. ಈಶ್ವರನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಯಾವುದೇ ಸಮಸ್ಯೆಯನ್ನು ಜೊತೆಗಾರನ ಸಂಬಂಧದಿಂದ ಸುಲಭ ಮಾಡಿಕೊಳ್ಳುತ್ತಾರೆ. ತಂದೆಯನ್ನು ತನ್ನ ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಸ್ನೇಹಿಗಳು ಎಂದೂ ಸ್ನೇಹವನ್ನು ಮರೆಯಲು ಸಾಧ್ಯವಿಲ್ಲ. ನನ್ನ ಬಾಬಾ ಎಂದು ಹೇಳಿದಾಗ ಹೃದಯದ ಸ್ನೇಹದಿಂದ ಸರ್ವ ಖಜಾನೆಗಳ ಬೀಗದ ಕೈ ಸಿಕ್ಕಿಬಿಡುತ್ತದೆ. ಜ್ಞಾನ ಬೀಜ ಆಗಿದೆ, ಆದರೆ ಪ್ರೇಮದ ನೀರು ಬೀಜದಲ್ಲಿ ಪ್ರಾಪ್ತಿಯ ಫಲವನ್ನು ಕೊಡುತ್ತದೆ. ಇಂತಹ ತಂದೆಯ ಸ್ನೇಹಿ ಮಕ್ಕಳು ತಂದೆಯನ್ನು ನೆನಪು ಮಾಡಲು ಕಷ್ಟವೆನಿಸುವುದಿಲ್ಲ, ಆದರೆ ಮರೆಯುವುದು ಕಷ್ಟವೆನಿಸುತ್ತದೆ. ಪ್ರಪಂಚದವರು ಆತ್ಮ ಪರಮಾತ್ಮನಲ್ಲಿ ಲೀನವಾಯಿತು ಎಂದು ಹೇಳುತ್ತಾರೆ, ಆದರೆ ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗಿ ಬಿಡುತ್ತದೆ. ಲೀನ ಆಗುವುದಿಲ್ಲ, ಆದರೆ ಲವಲೀನವಾಗುತ್ತದೆ. ಯಾರೆಲ್ಲ ದೃಢ ಸಂಕಲ್ಪ ಅರ್ಥಾತ್ ದೃಢತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸಿದ್ದಾರೆ, ಅವರ ಈಗಿನ ಫಲಿತಾಂಶದ ಪ್ರಮಾಣ ಸಫಲತೆಯೂ ಸಹ ಪ್ರಾಪ್ತಿಯಾಗಿದೆ. ಸತ್ಯವಾದ ಹೀರೋ, ಮಹಾನ್ ಹೀರೋ ಆಗಿದ್ದೇನೆ ಮತ್ತು ಹೀರೋ ಪಾತ್ರಧಾರಿ ಆಗಿ ಪ್ರತಿಯೊಂದು ಕಾರ್ಯವನ್ನು ಹೀರೋ ಸಮಾನ ಮಾಡಬೇಕು. ಸದಾ ಶುಭ ಚಿಂತಕ. ಯಾರದೇ ಬಲಹೀನತೆಯನ್ನು ನೋಡಿ ಅಥವಾ ಕೇಳಿ ದಯಾಹೃದಯಿ ಆಗಿ ಶುಭಚಿಂತಕರಾಗಿ ಅವರಿಗೆ ಸಹಯೋಗವನ್ನು ಕೊಡಲೇಬೇಕು. ದಯಾಹೃದಯಿ ಆಗಿ ಸಹಯೋಗವನ್ನು ಕೊಡಿ. ಆದ್ದರಿಂದ ದೂರ ಸರಿಯುವುದಾಗಲಿ ಅಥವಾ ತಿರಸ್ಕಾರವನ್ನು ಮಾಡಬೇಡಿ. ಕ್ಷಮೆ ಮಾಡಿ. ಪರವಶರನ್ನು ಎಂದೂ ತಿರಸ್ಕರಿಸುವುದಲ್ಲ, ಆಶ್ರಯವನ್ನು ಕೊಡಲಾಗುತ್ತದೆ. ಪ್ರತಿ ಸಮಯ ಸಂಗಮಯುಗದಲ್ಲಿ ಸಂತೋಷದಿಂದ ಇರುವ ಸಮಯವಾಗಿದೆ. ಎರಡನೆಯದು ಶುಭ ಚಿಂತನೆ ಮಾಡುವುದು. ಚೆಕ್ ಮಾಡಿಕೊಳ್ಳಿ ಹಾಗೂ ಚೇಂಜ್ ಮಾಡಿಕೊಳ್ಳಿ. ಮೂರನೆಯದು ಶುಭ ವೃತ್ತಿಯಾಗಿದೆ. ಅಶುಭ ವಾಯುಮಂಡಲವನ್ನು ಪರಿವರ್ತನೆ ಮಾಡಲೇಬೇಕು. ಚಿಕ್ಕವರಿರಲಿ ಹೊಸಬರರಾಗಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ನಾನು ಶುಭ ವಾಯುಮಂಡಲವನ್ನು ಮಾಡಲೇಬೇಕು ಎಂಬ ದೃಢ ಸಂಕಲ್ಪವನ್ನು ಮಾಡಿ. ಈ ದಿನ ಸ್ನೇಹ ಮತ್ತು ಶಕ್ತಿಯ ದಿನವಾಗಿದೆ. ಹಾಗೆಯೇ ಹಳ್ಳಿಯ ಸೇವಾ ಕೇಂದ್ರವಿರಲಿ, ದೊಡ್ಡ ಸೇವಾ ಕೇಂದ್ರವಿರಲಿ, ವಾಯುಮಂಡಲ ಚೈತನ್ಯ ಮಂದಿರದಂತೆ ಇರಲಿ. ದಾದನ ಮಕ್ಕಳಾಗಿದ್ದೀರೆಂದರೆ ಏನೇ ಬರಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುಣದ ಬಹುಮಾನವನ್ನು ಕೊಡಿ ಅಂದಾಗ 1 ಸೆಕೆಂಡಿನಲ್ಲಿ ಆ ದೃಢ ಸಂಕಲ್ಪದಾತನ ಸಂಕಲ್ಪ ಲಿಫ್ಟ್ ಆಗಿಬಿಡುತ್ತದೆ. ಸೂಕ್ಷ್ಮ ಸಂಕಲ್ಪಗಳ ಬಂಧನಗಳಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನ ಭವ. ನಾನು ನಿರ್ಬಂಧನನಾಗಿದ್ದೇನೆ. ಈ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಮಾಯೆಯ ಜಾಲದಿಂದ ಮುಕ್ತಗೊಳಿಸುವ ಸೇವೆಯನ್ನು ಮಾಡಿರಿ. ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಹಾಗೂ ಮನಸ್ಸಿನ ಏರುಪೇರುಗಳನ್ನು ಸಮಾಪ್ತಿ ಮಾಡುವವರೇ ಅಚಲರಾಗಿ ಇರುವರು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.